ವೆಂಕಟಾಪುರ ಹಾಗೂ ಎಕ್ಲಾಸ್ಪುರ ಗ್ರಾಮದ ನಡುವೆ ಇರುವ ಶ್ರೀ ಕೊರಮ್ಮದೇವಿಯ ದೇವಸ್ಥಾನದ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಳೆ ಬೆಳೆ ಆಯುರಾರೋಗ್ಯ ಭಾಗ್ಯ ಕರುಣಿಸಲೆಂದು ಜಾತ್ಯತೀತವಾಗಿ ಭೇದ ರಹಿತವಾಗಿ ಅನ್ನ ಸಂತರ್ಪಣೆ ನಡೆಯಿತು. ಸಕಲ ಸದ್ಭಕ್ತರ ಸಹಕಾರದಿಂದ ಮುಂದಿನ ವರ್ಷ ದೇವಸ್ಥಾನ ಕಟ್ಟಿಸುವುದಾಗಿ ವೆಂಕಟಾಪುರ ಹಾಗೂ ಎಕ್ಲಾಸ್ಪುರ ಗ್ರಾಮದ ಮುಖಂಡರು ಮತ್ತು ದೇವಿಯ ಭಕ್ತರು ನಮ್ಮ ಗರುಡ ನ್ಯೂಸ್ ಕರ್ನಾಟಕ ಮಾಧ್ಯಮದ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ವೆಂಕಟಾಪುರ ಗ್ರಾಮದ ಮುಖಂಡರು ಮತ್ತು ದೇವಿಯ ಭಕ್ತರಾದ ರಾಮಣ್ಣ ದೊಡ್ಡಬಸಪ್ಪ ಬರದೂರು, ಬಸಮ್ಮಹಳ್ಳಿ, ಚನ್ನಬಸಪ್ಪ ಕುಂಬಾರ, ಬಸವರಾಜ ಕರೆಕ್ರೆಡ್ಡಿ, ಹಜರತಪ್ಪ ನದಾಫ್ ಮತ್ತು ಬಸವರಾಜ ಸತ್ಯಣ್ಣವರು ಹಾಗೂ ಶಿವಲಿಂಗಪ್ಪ ಕೊಪ್ಪಳ, ಮಾರ್ತಾಂಡಪ್ಪ ಗುಡಿಹಿಂದಲಮನಿ, ಮರಿಯಪ್ಪ ಹೊಸಮನಿ, ದುರ್ಗಪ್ಪ ದೊಡ್ಡಮನಿ, ಎಕ್ಲಾಸ್ಪುರ ಗ್ರಾಮದ ಮುಖಂಡರಾದ ಸಿದ್ದಪ್ಪ ಎಮ್ಮಕೋವಿ, ರಾಮಣಕತ್ತಿ, ಈರಪ್ಪ ಮುಗುಳಿ, ಹೇಮಣ್ಣ ಮಾಳಗೌಡರು ಸೇರಿದಂತೆ 2 ಗ್ರಾಮಗಳ ಭಕ್ತಾದಿಗಳು ಉಪಸ್ಥಿತರಿದ್ದರು. ಮುಂಡ್ರಿಗಿ ತಾಲೂಕು ವರದಿಗಾರರು ಭೀಮಪ್ಪ ಗುಡಿಯಿಂದಲಮನಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಹೆಸರು ರಾಮಣ್ಣ ಬರದೂರು. ನಮ್ಮ ಅಜ್ಜ ಮುತ್ತಜ್ಜದಿದ್ದಾಗ್ರೆ ಸಣ್ಣದು ಇಲ್ಲಿ ಗುಡಿ ಇತ್ತು, ಸಣ್ಣದೊಂದು ಗುಡಿ ಇತ್ತು ಕಲ್ಲಿಂದ ಇದ್ರಾಗ ಅದು ಉತ್ಪತ್ತಿ ಮಾಡ್ಕೊಂತ ಇಲ್ಲಿ ಹೊಳೆ ಸುತ್ತಮುತ್ತ ರೈತರೆಲ್ಲರೂ ಕೂಡ್ಕೊಂಡು ಈಗ ಅದು ಹೆಚ್ಚಿನ ಪ್ರಮಾಣದಾಗ ಬೆಳೆಯಕತ್ತಿ. ಮತ್ತು ಇಲ್ಲಿ ಬೇಡಿಕೆಂದರಿಗೆ ಕೆಲಸ ಸಕ್ಸಸ್ ಆಗ್ಯಾವು, ಸುದ್ದಾಗ್ಯಾವು. ಭಕ್ತರು ಒಬ್ಬೊಬ್ಬರು 25,000 ರೂಪಾಯಿನೂ ಕೊಟ್ಟಾರ. ಒಂದಿನ ಪಗಾರವನ್ನು ಆಕೆಗೆ ಅಂತ ಮುಟ್ಸ್ತು ಅಂತ ಹೇಳ್ಯಾರ. 3 ಲಕ್ಷ ಗುಡಿ ಕಟ್ಸಾಕ್ರಿ. ನಮಸ್ಕಾರ ಅಣ್ಣ. ನಮ್ಮ ಹೆಸರು ಸಿದ್ದಪ್ಪ ಕೋವಿ. ಈಗ 50 ವರ್ಷದಿಂದ ನಿಮ್ಮ ಭೂಮಿಯಾಗಿದ್ದಳ್ರಿ ಆಕೆ ಉದ್ಭವ ಆಗಿಂದ ಅಲ್ಲಿಂದ ಏನು ಮಾಡ್ತಾರ ಆಗ ಬೆಳೆಸ್ಕೊಂತ ಕನಿಷ್ನ ಬರಕತ್ತದ. ನಾನು ಕಟ್ಟಿ ಮ್ಯಾಕ್ ಎತ್ತರಿ ಅಂತ ಯಾರು ಕನಿಷ್ಠ ಬಂದಿತ್ತು? ಈ ಹೊಲದವ್ರ ಕನಿಷ್ಠ ರೈತರು ಭಕ್ತರಿಗೆ ಕನಿಷ್ಠನಾಗ ಬಂದು ನಾನು ಮ್ಯಾಕ್ ಎತ್ತರಿ ತೆಳಗೆ ಕುಂದಿಸಲ್ಲ ಅನ್ನಕತ್ತಿದ್ರಿ. ಹಂಗಾಗಿ ಏನಾಗುತ್ತೆ, ಆಗ ನಾವು ಇವತ್ತು ಒಂದು ಇದು ಮಾತಾಡಿ ನಾಳೆ ಒಂದು ಇದು ಮಾಡಿ ಆಗ ದೇವ್ರ ಪೂಜೆ ಹೆಚ್ಚಿಗೆ ವರ್ಷಕ್ಕಿಂತ ಈಗ ಒಂದು 15-20 ವರ್ಷದಿಂದ ಅನ್ನ ಪ್ರಸಾದ ಮಾಡ್ತಾರೆ ಶ್ರಾವಣ ಮಾಸದಾಗ. ಶ್ರಾವಣ ಮಾಸದಾಗ ಮಾಡಿಸಿ ಎಕ್ಲಾಸ್ಪುರ ವೆಂಕಟಾಪುರ 18 ಅದಲ್ರಿ ಈಕೆ ನೆಂದಾಳ ರೂಢಿ ಮಗ್ಲ. ಎಲ್ಲ ಸುತ್ತಮುತ್ತ ಆಕೆ ನೆನೆಸಿನ ಏನು ಕಮ್ಮಗಲ್ರಿ, ಎಲ್ಲ ಕಾಯ್ಕೊಂಬರ್ತಾಳೆ. ಎಷ್ಟು ವರ್ಷದ ಇತಿಹಾಸ ಐತ್ರಿ? ಈಗ ಒಂದು 30-40-50 ವರ್ಷದಿಂದನ ಐತ್ರಿ ಇದು, ಹಿಂದಿಲಿಂದನ. ಹಂಗಾಗಿ ಎಲ್ಲರಿಗೆ ಕಂಡು ಬಂದು ಬ್ಯಾಟಿ ಮಾಡ್ತಾರೆ. ಒಂದು ಕಡಿಮೆ ಇಲ್ಲಿ ಕುರಿಯರು ಪರಿಯರು ಇದ್ದರು. ಅನ್ನ ಪ್ರಸಾದ ಶ್ರಾವಣಕ್ಕೊಮ್ಮೆ ಎಲ್ಲ ಅಭಿಷೇಕ ಮಾಡಿಸ್ತಾರೆ. ಎಲ್ಲ ಇದು ಮಾಡ್ಕೊಂಡು ಆತಗ ಒಂದು ನೆರಳು ಮಾಡ್ಬೇಕಂತಂದು ಚಾಟ್ ಮಾಡ್ಬೇಕಂತಂದು ಭಕ್ತರ ಕನಿಷ್ಠನಾಗ ಹೇಳಕತ್ತಾಳೆ. ಹಂಗಾಗಿ ಅದನ್ನು ಮಾಡ್ಬೇಕಂತಂದು ಇದನ್ನೆಲ್ಲ ತರಿಸಿ ಫಂಕ್ಷನ್ ಮಾಡಕತ್ತಾರೆ. ಯಾವಾಗ ಗುಡಿ ಕಟ್ಟಬೇಕಂತ ಅನ್ಕೊಂಡಿದ್ದೀರಿ? ಈ ವರ್ಷದ ಪಟ್ಟಿನ ಎತ್ಕೊಂಡು ಏನಾರ ಮಾಡಿ ಒಟ್ಟು ಮುಂದೆ ಇದನ್ನತ್ಲೇ ಜಾತ್ರೆ ಅಂತಲೇ ಗುಡಿ ಆಗ್ಬೇಕಂತ ಮಾಡ್ಯಾರೆ. ಹಾಕಿ ಒಂದು ನೆರಳು ಮಾಡಿ ಮಾಡಿ ಇದನ್ನೆಲ್ಲ ವರ್ಷ ಹಾಕಿ ಏನು ಮಾಡಲ್ಲ, ಭಾಳ ಎಲ್ಲದಕ್ಕೆ ಹಾಕ್ಕೊಂಬರ್ತಾಳೆ. ಓಂ ಶಿವಾಯ ನಮಃ. ಓಂ ಸರ್ವಾಯ ನಮಃ. ಓಂ ಶಿವಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಶಿವಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಶಿವಾಯ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಶಿವಾಯ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶಿವಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಿವಾಯ ನಮಃ. ಓಂ ಹರಾಯ ನಮಃ. ಓಂ ಶಿವಾಯ ನಮಃ. ಓಂ ಪೂಷದಂತವೇ ನಮಃ. ಓಂ ಶಿವಾಯ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶಿವಾಯ ನಮಃ. ಓಂ ಖಂಡಪರಶವೇ ನಮಃ. ಓಂ ಶಿವಾಯ ನಮಃ. ಓಂ ಜ್ಯೋತಿಷ್ಠಮಾತ್ಮನೇ ನಮಃ. ಓಂ ಶಿವಾಯ ಓಂ ಸರ್ವಾಯ ನಮಃ. ಓಂ ಶಿವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ಶಿವಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಶಿವಾಯ ನಮಃ. ಓಂ ವಿಶ್ವೇಶ್ವರ